ನೀವೇನಾದ್ರೂ ಮಿಡಿಲ್ ಕ್ಲಾಸ್ ವ್ಯಕ್ತಿಯಾಗಿದ್ದು ಮೇಜರ್ ಆಗಿರುವಂತ ಯಾವ್ದಾದ್ರು ಒಂದು ಪರ್ಚೇಸ್ ನ ಮಾಡಬೇಕು ಅನ್ಕೊಂಡಿದ್ರೆ ಈ ಸೆಪ್ಟೆಂಬರ್ 22ನೇ ತಾರೀಕು ತನಕ ವೇಟ್ ಮಾಡಿ. ಯಾಕಂದ್ರೆ ನಮ್ಮ ಭಾರತ ಸರ್ಕಾರ GST ಸ್ಲ್ಯಾಬ್ ಗಳಲ್ಲಿ ಬಹಳ ದೊಡ್ಡ ಚೇಂಜಸ್ ನ ತಂದಿದೆ. ಇದರಿಂದ ನಾವು ಪ್ರತಿದಿನ ಉಪಯೋಗಿಸುವಂತ ವಸ್ತುಗಳ ಬೆಲೆ ಕಡಿಮೆ ಆಗಬಹುದು. ಅಂದ್ರೆ GST ಅಲ್ಲಿ ಮೊದಲು ಬರ್ತಿದ್ದಂತ 4 ಸ್ಲ್ಯಾಬ್ ಅಂದ್ರೆ 5%, 12%, 18% ಮತ್ತು 28% ನ ಸ್ಲ್ಯಾಬ್ ಅಲ್ಲಿ 12 ಮತ್ತು 28% ನ ಸ್ಲ್ಯಾಬ್ ನ ತೆಗೆದು ಹಾಕಿ ಕೇವಲ 5 ಮತ್ತು 18% ಸ್ಲ್ಯಾಬ್ ನ ಕಂಟಿನ್ಯೂ ಮಾಡ್ತಿದ್ದಾರೆ. ಇದರಿಂದ 1500 cc ವರೆಗಿರುವಂತಹ ಕಾರ್ಗಳ ಬೆಲೆ ಮತ್ತು 350 cc ವರೆಗಿರುವಂತಹ ಬೈಕ್ಗಳ ಬೆಲೆ ಟೋಟಲಿ 10% ಕಡಿಮೆ ಆಗುತ್ತೆ. ನಾವು ಮನೆಯಲ್ಲಿ ಬಳಸುವಂತಹ ಟಿವಿ, AC, ವಾಷಿಂಗ್ ಮಿಷಿನ್, ಫ್ರಿಡ್ಜ್ ನಂತ ಹೋಮ್ ಅಪ್ಲಯನ್ಸಸ್ ಮೇಲೆ ಮೊದಲು 28% GST ಇತ್ತು. ಈಗ ಅದನ್ನ 18% ಗೆ ಕಡಿಮೆ ಮಾಡಲಾಗಿದೆ. ಮೊದಲು ನಾವು ತಗೊಂತಿದ್ದಂತ ಲೈಫ್ ಇನ್ಶೂರೆನ್ಸ್ ಮೇಲೆ, ಹೆಲ್ತ್ ಇನ್ಶೂರೆನ್ಸ್ ಮೇಲೆ 18% GST ಇತ್ತು. ಈಗ ಅದನ್ನ 0 ಮಾಡಲಾಗಿದೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಬುಕ್ಕುಗಳ ಮೇಲೆ, ಪೆನ್ನು ಪೆನ್ಸಿಲ್ಗಳ ಮೇಲೆ 12% GST ಇತ್ತು. ಈಗ ಅದನ್ನ 0 ಮಾಡಲಾಗಿದೆ. ನಾವು ಮನೆಯಲ್ಲಿ ಮತ್ತು ಕಿಚನ್ ಅಲ್ಲಿ ಬಳಸುವಂತಹ ವಸ್ತುಗಳ ಮೇಲೆ ಮೊದಲು 12% GST ಇತ್ತು. ಈಗ ಅದನ್ನ 5% ಮಾಡಲಾಗಿದೆ ಮತ್ತು ಬಹಳಷ್ಟು ವಸ್ತುಗಳ ಮೇಲೆ 0% ಮಾಡಲಾಗಿದೆ. ನಮ್ಮ ರೈತರಿಗೆ ಉಪಯೋಗ ಆಗುವಂತೆ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಮೇಲಿದ್ದಂತಹ ಟ್ಯಾಕ್ಸ್ ಅನ್ನ 5% ಗೆ ಕಡಿಮೆ ಮಾಡಲಾಗಿದೆ. ಹೀಗೆ ಎಲ್ಲ ಟ್ಯಾಕ್ಸ್ ಅನ್ನು ಕೂಡ ಕಡಿಮೆ ಮಾಡಿಬಿಟ್ಟು ಸರ್ಕಾರ ಹೇಗೆ ನಡೆಸ್ತಾರೆ ಅಂತ ನೀವು ಕೇಳಬಹುದು. ಯಾವ್ದಾದ್ರೂ ಒಂದು ವಸ್ತುವಿನ ಬೆಲೆ ಕಡಿಮೆ ಆದಾಗ ಜನ ಅದನ್ನ ಹೆಚ್ಚು ಖರೀದಿ ಮಾಡ್ತಾರೆ. ಜನ ಅದನ್ನ ಹೆಚ್ಚು ಖರೀದಿ ಮಾಡಿದ ಹಾಗೆ ಸರ್ಕಾರಕ್ಕೆ ಹೆಚ್ಚು ಟ್ಯಾಕ್ಸ್ ಕೂಡ ಸಿಗುತ್ತೆ. ಇದರಿಂದ ಸರ್ಕಾರಕ್ಕೂ ಕೂಡ ಉಪಯೋಗ ಆಗುತ್ತೆ, ಜನಗಳಿಗೂ ಕೂಡ ಉಪಯೋಗ ಆಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ.